ಒಂದು ದಟ್ಟವಾದ ಕಾಡಿನ ಹತ್ರ ಒಂದು ಹಳ್ಳಿ ಇತ್ತು, ಸೋಂಪೂರಲ್ಲಿ ಮಹೇಶ್ ಮತ್ತೆ ಅವನ ಹೆಂಡತಿ ವಾಸ ಮಾಡ್ತಿದ್ರು. ಅರೆ ಮಹೇಶ್, ನೀನ್ ಯಾವಾಗ ನನ್ ಸಾಲ ತೀರಿಸ್ತೀಯಾ? ಆದಷ್ಟು ಬೇಗ ಸೌಕರ್ಯ, ನನಗೆ ಹಣ ಬಂದ್ ಕೂಡ್ಲೆ ನಿಮ್ಮ ಹತ್ರನೇ ಬಂದ್ಬಿಡ್ತೀನಿ. ಸರಿ, ನಾನ್ ಕಾಯ್ತಾ ಇರ್ತೀನಿ. ಸರಿ ಸೌಕರ್ಯ. ಮಹೇಶನ್ ಹೆಂಡತಿಗೆ ಸೇಟಿಂದ ತುಂಬಾ ತೊಂದ್ರೆ ಆಗ್ತಾ ಇತ್ತು. ಅಲ್ರಿ, ಏನ್ರಿ ಇದು? ಇನ್ನು ಎಷ್ಟು ಬಡ್ಡಿ ಅಂತ ಕೊಡ್ತೀರಾ ಈ ಸೇಟುಗೆ? ಎಷ್ಟು ಸಾಲ ತಗೊಂಡಿದ್ವೋ ಅದಕ್ಕಿಂತ 2 ಪಟ್ಟು ಕೊಟ್ಟಾಗಿದೆ ಬಡ್ಡಿನ. ಗೊತ್ತಿಲ್ಲ, ಇದೆಲ್ಲ ನನಗೆ ಅರ್ಥನೇ ಆಗ್ತಾ ಇಲ್ಲ. ನನಗ್ ಗೊತ್ತಿರೋದಿಷ್ಟೇ, ನಾವ್ ಈ ಮನೇಲಿ ಇರ್ಬೇಕು ಅಂದ್ರೆ ಆ ಸೌಕರ್ಯಗೆ ಸಾಲ ತೀರಿಸ್ಬೇಕು. ಸರಿ ಬಿಡಿ. ಒಂದ್ಸಲ ಏನಾಯ್ತು ಅಂತಂದ್ರೆ, ಮಹೇಶ್ ಕಾಡಲ್ಲಿ ಒಂದು ಮರನ ವ್ಯಾಪಾರ ಮಾಡಿದ್ದ. ಅದ್ರಿಂದ ಅವನ್ಗೆ ಒಳ್ಳೆ ದುಡ್ಡು ಸಿಕ್ಕಿತ್ತು. ಅವ್ನ್ ವಾಪಸ್ ಮನೆಗ್ ಬಂದಾಗ, ಇವಾಗ್ಲೇ ಹೋಗಿ ಈ ದುಡ್ಡನ್ನ ಸೇಠ್ಜಿಗ್ ಕೊಟ್ ಬರ್ತೀನಿ. ಅರೆ ಎಲ್ಲಾ ದುಡ್ಡನ್ನು ಅವ್ರಿಗೆ ಕೊಡೋ ಅಗತ್ಯ ಏನಿದೆ? ಅರ್ಧ ನಾವಿಟ್ಕೊಳ್ಳೋಣ. ಆದ್ರೆ ಯಾಕೆ ಅಂತಂದ್ರೇನು? ನನ್ನ ದೇಹದ ಮೇಲೆ ಒಂದು ಒಡವೆನೂ ಇಲ್ಲ. ಕೊನೆ ಪಕ್ಷ ಈ ದುಡ್ಡಲ್ಲಿ ಒಂದು ಓಲೆನಾದ್ರೂ ಕೊಂಡ್ಕೋತೀನಿ. ಆದ್ರೆ ಸೌಕರ್ಯ ವಿಷಯ ಗೊತ್ತಾದ್ರೆ ಬಹಳ ಕೋಪಗೊಳ್ತಾರೆ. ಅವ್ರಿಗೆ ಹೇಳೋರಾದ್ರೂ ಯಾರು? ಸರಿ, ನಾನ್ ಕಿವಿ ಓಲೆ ತಗೊಂಬರ್ತೀನಿ. ಮಹೇಶ್ ಒಂದು ಚಿನ್ನದ ಓಲೆನ ಕೊಂಡ್ಕೋತಾನೆ, ಮತ್ತೆ ಉಳ್ದಿರೋ ದುಡ್ಡನ್ನ ತಗೊಂಡು ಸೇಟು ಹತ್ರ ಹೋದ. ಅರೆ ವಾ, ಇವತ್ತಂತೂ ನಿನ್ನ ಕಮಾಯಿ ಬಹಳ ಒಳ್ಳೇದಾಗಿದೆ. ಹೌದು ಸೇಠ್ಜಿ. ನೀನ್ ಇದೇ ತರ ನಿಯತ್ತಾಗಿ ಹಣವನ್ನ ಕೊಡ್ತಾ ಹೋದ್ರೆ ಆದಷ್ಟು ಬೇಗ ನಿನ್ ಮನೆ ನಿನ್ನದಾಗುತ್ತೆ. ಇನ್ನು ಎಷ್ಟು ಹಣ ಕೊಡೋಕಿದೆ ಸೇಠ್ಜಿ? ಕೇವಲ 20,000 ಅಷ್ಟೇ. ಸರಿ, ಬಯಸ್ತೀನಿ, ಆದಷ್ಟು ಬೇಗ ಕೊಡ್ತೀನಿ. ಮಹೇಶ್ ಅಲ್ಲಿಂದ ನೇರವಾಗಿ ತನ್ನ ಮನೆಗ್ ಹೋದ. ನನ್ ಓಲೆ ತಗೊಂಡ್ ಬಂದ್ರಾ? ಹಾ ತಗ. ಆದ್ರೆ ನನಗನ್ಸುತ್ತೆ ನಾನ್ ಸೇಠ್ಜಿಗೆ ಹಣ ಕೊಡ್ಬೇಕಿತ್ತು. ಅದ್ಯಾಕೆ? ಕೇವಲ 20,000 ಉಳಿದಿದೆ. ಈ ಕಿವಿ ಓಲೆ ತಂದಿಲ್ಲ ಅಂದಿದ್ರೆ 10,000 ಉಳಿತಿತ್ತು. ಪರವಾಗಿಲ್ಲ ಬಿಡಿ, ಮುಂದಿನ ಸಲ ಸಂಪಾದನೆ ಮಾಡಿದಾಗ ಕೊಟ್ಬಿಡಿ. ಈಗ ಸದ್ಯಕ್ಕೆ ನಾನ್ ಹಾಕೋತೀನಿ. ಬಾಲಿನ ಹಾಕೊಂಡು ಜಯ ತುಂಬಾ ಖುಷಿಯಾಗಿದ್ಲು. ತನ್ನ ಚಿನ್ನದ ಓಲೆ ತೋರ್ಸೋದಿಕ್ಕೆ ಪಕ್ಕದ ಮನೆಗ್ ಹೋಗ್ತಾಳೆ. ಅರೆ ಶೀಲಾ, ಇಲ್ ನೋಡು, ನನ್ ಗಂಡ ನನ್ಗೋಸ್ಕರ ಚಿನ್ನದ ಓಲೆ ತಂದ್ಕೊಟ್ಟಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ ಅಕ್ಕ, ಅಲ್ವಾ? ಜಯ ಪ್ರತಿಯೊಂದು ಹೆಂಗಸಿಗೂ ತನ್ನ ಚಿನ್ನದ ಓಲೆನ ತೋರಿಸ್ತಾಳೆ. ರಾತ್ರಿ ಜಯ ನಿದ್ದೆ ಮಾಡೋವಾಗ ಒಬ್ಬ ಕಳ್ಳ ಆ ಚಿನ್ನದ ಓಲೆನ ಕದ್ದು ಬಿಡ್ತಾನೆ, ಮತ್ತಲ್ಲಿಂದ ಪರಾರಿಯಾಗಿ ಹೋಗ್ತಾನೆ. ಮಾರನೇ ದಿನ ಬೆಳಿಗ್ಗೆ, ಅಯ್ಯೋ ದೇವ್ರೇ, ನನ್ನ ಓಲೆ! ಅಯ್ಯೋ ದೇವ್ರೇ, ನನ್ ಚಿನ್ನದ ಓಲೆ! ನೀನ್ ಯಾರಿಗ್ ನಿನ್ನ ಕಿವಿ ಓಲೆನ ತೋರಿಸಿದ್ದೆ? ಯಾರಿಗೂ ತೋರ್ಸಿಲ್ಲ, ಕೇವಲ ವಿಮ್ಲಾಗೆ, ಶೀಲಾಗೆ, ಕಮ್ಲಾಗೆ. ಪೂರಾ ಊರಿಗೆಲ್ಲ ಹೇಳ್ಬಿಟ್ಟಿದೀಯಾ, ಮತ್ ಹೇಳ್ತೀಯಾ ಯಾರಿಗೂ ತೋರಿಸಿಲ್ಲ ಅಂತ? ನಿನಗಂತೂ ಬುದ್ಧಿ ಒಂಚೂರು ಇಲ್ಲ. ಇದ್ರಕ್ಕಿಂತ ಒಳ್ಳೇದು ನಾನು ಆ ಸೇಠ್ಜಿಗೆ ದುಡ್ಡು ಕೊಡ್ಬೋದಿತ್ತು. ಹಾಳಾದ ಹೆಂಗ್ಸೆ. ಜಯ ಮನ್ಸಲ್ಲಿ ಯಾವ್ದೇ ವಿಷಯ ಇರ್ತಾ ಇರ್ಲಿಲ್ಲ. ಎಲ್ಲಾ ವಿಷಯನೂ ಎಲ್ರಿಗೂ ಹೇಳ್ಬಿಡ್ತಾ ಇದ್ಲು. ಒಂದ್ ವೇಳೆ ಅವ್ರ ಮನೇಲಿ ಒಳ್ಳೆ ಅಡ್ಗೆ ಮಾಡಿದ್ರು ಅದು ಇಡೀ ಹಳ್ಳಿಗೆ ಗೊತ್ತಾಗ್ತಾ ಇತ್ತು. ಅರೆ ಮಹೇಶ್ ಭಾಯ್, ಇವತ್ತು ನಿಮ್ ಮನೆಯಲ್ಲಿ ಪಾಯಸ ಆಗ್ತಾ ಇದೆ, ನಮ್ಮನ್ ಕರಿಯೋದಿಲ್ವಾ? ಅಣ್ಣ, ಇನ್ನು ನಾನು ಮನೆಗೆ ಹೋಗಿಲ್ಲ. ನನಗೇನ್ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತ? ನನಗೆಲ್ಲ ಗೊತ್ತಿದೆ, ಜಯಾತ್ಗೆ ಹೇಳಿದ್ರು. ಮಹೇಶ್ ತುಂಬಾ ಕೋಪ ಮಾಡ್ಕೊಂಡು ಮನೆಗ್ ಹೋದ. ಇಡೀ ಊರಿಗೆ ಹೇಳ್ಬಿಟ್ಟಿದ್ಯಾ ನೀನು ಪಾಯಸ ಮಾಡಿದ್ಯಾ ಅಂತ? ಇದ್ರಲ್ಲಿ ಏನ್ರಿ ತಪ್ಪಿದೆ? ಮಾಡಿದೀನಿ ಅಂದ್ಮೇಲೆ ಮಾಡಿದೀನಿ. ಅಲ್ಲ, ಮಾಡಿದ್ರೆ ನೀನೇ ತಿನ್ನು. ಊರಿಗೆಲ್ಲ ಹೇಳೋ ಅವಶ್ಯಕತೆ ಏನಿತ್ತು? ನಿನ್ನ ಈ ಸ್ವಭಾವದಿಂದ ಸಮಸ್ಯೆ ಆಗಿದೆ ನನಗೆ. ಯಾವ ವಿಷಯನೂ ನಿನ್ನೊಳಗೆ ಇಟ್ಕೊಳ್ಳೋದಿಲ್ಲ, ಎಲ್ಲದನ್ನು ಊರ್ ತುಂಬಾ ಹೇಳ್ತೀಯಾ. ಯಾವಾಗ್ಲೂ ಮಹೇಶ್ ಜಯನ ಬೈತಾ ಇದ್ದ. ಒಂದು ದಿನ ಏನಾಯ್ತಂದ್ರೆ, ಮಹೇಶ್ ಕಾಡಿಗೆ ಕಟ್ಟಿಗೆ ಕತ್ತರಿಸೋಕ್ ಹೋಗಿದ್ದ. ಅವನೊಂದ್ ದೊಡ್ಡ ಮರನ ಕತ್ತರಿಸ್ತಾ ಇದ್ದ. ನೆಲದಲ್ಲಿ ಅವನಿಗೆ ಕಾಲಿಗೇನೋ ಸಿಕ್ತು. ಅವನು ಕೆಳಗಡೆ ನೋಡ್ತಾನೆ, ಅಲ್ಲೊಂದು ಮಡಕೆ ಸಿಗತ್ತೆ. ಚಿನ್ನದ ನಾಣ್ಯದಿಂದ ತುಂಬ ಹೋಗಿತ್ತದು. ವಾಹ್, ನನಗಂತೂ ಲಾಟ್ರಿ ಹೊಡಿತು. ಓ ದೇವರೇ, ನಿನಗೆ ಕೋಟಿ ಕೋಟಿ ನಮನ. ಈಗ್ಲೇ ಇದನ್ನ ಮನೆಗೆ ತಗೊಂಡೋಗ್ತೀನಿ. ಇಲ್ಲ, ಮಹೇಶ್ಗೆ ಜಯಾಳ ಮುಟ್ಟಾಳತನ ನೆನ್ಪಾಯ್ತು. ಒಂದ್ ವೇಳೆ ನಾನ್ ಇದನ್ನ ಮನೆಗ್ ತಗೊಂಡ್ ಹೋದ್ರೆ ಜಯ ಎಲ್ಲರಿಗೂ ಹೇಳ್ಬಿಡ್ತಾಳೆ ಮನೆಯಲ್ಲಿ ಚಿನ್ನದ ಪೆಟ್ಟಿಗೆ ಇದೆ, ಮತ್ ಯಾರಾದ್ರೂ ಕದ್ಬಿಡ್ತಾರೆ. ಇಲ್ಲ, ನಾನ್ ಈ ತರ ಆಗಕ್ ಬಿಡೋದಿಲ್ಲ. ಮಹೇಶ್ ಯೋಚನೆ ಮಾಡ್ತಿದ್ದ ಏನ್ ಮಾಡೋದು ಅಂತ. ಆಗ ಅವನ್ಗೆ ಒಂದು ಉಪಾಯ ಹೊಳಿಯತ್ತೆ. ಮಹೇಶ್ ಆ ಮೊಡ್ಕೆನ ಅಲ್ಲೇ ಮಣ್ಣೊಳಗಡೆ ಮುಚ್ಚಾಕ್ತಾನೆ. ಅದ್ರ ಮೇಲೆ ಒಂದು ಕಲ್ಲನ್ನ ಇಡ್ತಾನೆ. ಆಮೇಲೆ ಅವನು ನದಿ ಹತ್ರ ಹೋಗ್ತಾನೆ. ಅಲ್ಲಿ ನದಿನಲ್ಲಿ ಸುಮಾರು ಮೀನ್ಗಳನ್ನ ಹಿಡಿತಾನೆ. ಆ ಮೀನ್ಗಳನ್ನ ಒಂದು ಮರಕ್ಕೆ ನೇತ್ ಹಾಕ್ತಾನೆ. ಆಮೇಲೆ ಇನ್ನೊಂದು ಮರಕ್ಕೆ ಸಿಕ್ಕಾಪಟ್ಟೆ ರೊಟ್ಟಿಗಳನ್ನು ಕೂಡ ನೇತ್ ಹಾಕ್ತಾನೆ. ಇಡೀ ಮರ ರೊಟ್ಟಿಗಳಿಂದ ತುಂಬ ಹೋಗಿತ್ತು. ಆಮೇಲೆ ಅವನು ಮನೆಗ್ ಹೋದ. ಜಯ, ನಡಿ ನನ್ ಜೊತೆ. ಎಲ್ಲಿಗ್ ಹೋಗ್ಬೇಕ್ರಿ? ನನಗೆ ಕಾಡಲ್ಲಿ ಒಂದ್ ಕೊಡ್ಪಾನ ಸಿಕ್ಕಿದೆ. ಅದ್ರಲ್ಲಿ ಚಿನ್ನದ ನಾಣ್ಯ ಇದೆ. ಕೊಡ್ಪಾನ ಬಹಳ ದೊಡ್ಡದಾಗಿದೆ. ನೀನು ನನ್ ಜೊತೆಗ್ ಬಾ.
ನಾವಿಬ್ರು ಸೇರ್ಕೊಂಡದನ್ ತಗೊಂಬರೋಣ. ಹಾ ನಡೀರಿ. ಚಿನ್ನದ ನಾಣ್ಯದಿಂದ ತುಂಬಿರೋ ಮೊಡಕೆ. ವಾ ವಾ. ಜಯ ಮತ್ತೆ ಮಹೇಶ್ ಇಬ್ರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗ್ತಿದ್ದ ಹಾಗೆ ಜಯ ಗಮನ ಆ ಮರದ ಮೇಲೆ ಹೋಗತ್ತೆ. ಅಯ್ಯೋ ರಾಮ, ರೊಟ್ಟಿಗಳ ಮರನ. ಹಾ, ನಿನ್ನೆ ತನಕ ಈ ಮರದಲ್ಲಿ ರೊಟ್ಟಿಯ ಮಳೆ ಬೀಳ್ತಾ ಇತ್ತು. ಇದು ಸಾಮಾನ್ಯವಾದ ಕಾಡಲ್ಲ, ಜಾದುವಿನ ಕಾಡು. ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಜಯ ಇನ್ನೂ ಒಂದು ಮರನ ನೋಡ್ತಾಳೆ. ಅದ್ರಲ್ಲಿ ಮೀನ್ಗಳ್ ನೇತಾಡ್ತಾ ಇದ್ವು. ಮೀನನ್ನ ಬಿಡು ಅಂತ ಮರನ. ಹಾ, ಇದನ್ ಬಿಡು, ಮುಂದೆ ಹೋಗೋಣ. ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಆ ಮರದ ಹತ್ರ ಹೋಗ್ತಾರೆ. ಮಹೇಶ್ ಚಿನ್ನದ ಮಡಕೆನ ಇಟ್ಟಂತ ಜಾಗಕ್ಕೆ ಅವನು ಆ ಕಲ್ಲನ್ನ ತೆಗ್ದ. ಅಯ್ಯೋ ದೇವ್ರೆ, ನೀವ್ ಹೇಳಿದ್ದು ನಿಜವಾಗ್ಲೂ ಸರಿನೇ ರೀ. ಹಾ, ಆದ್ರೆ ಈ ವಿಷಯನ ನೀನ್ ಯಾರಿಗೂ ಹೇಳ್ಬೇಡ. ನಾನೇನ್ ಹುಚ್ಚಿನ ಯಾರಿಗಾದ್ರೂ ಹೇಳೋದಿಕ್ಕೆ? ಹಾ, ಅದ್ ನನಗ್ ಗೊತ್ತು ಬಿಡು. ಏನ್ ನಿಮ್ ಮಾತಿನ ಅರ್ಥ? ಏನಿಲ್ಲ, ನಡಿ ಮನೆಗ್ ಹೋಗೋಣ. ಇಬ್ರು ಮನೆಗ್ ಹೋಗ್ತಾರೆ. ಜಯ, ಸ್ವಲ್ಪ ಬಾವಿಯಿಂದ ನನಗೆ ತಣ್ಣನೆಯ ನೀರ್ ತಾಂಬ. ಹಾ ತರ್ತೀನಿ ರೀ. ಜಯ ಬಿಂದಿಗೆ ತಗೊಂಡು ಮನೆಯಿಂದ ಹೊರಗ್ ಹೋಗ್ತಾಳೆ. ಅಷ್ಟೊತ್ತಿಗೆ ಮಹೇಶ್ ಮನೆ ಒಳಗಡೆ ಒಂದು ಗುಂಡಿನ ತೋಡಿ ಚಿನ್ನದ ಮಡಕೆನ ಬಚ್ಚಿಟ್ಬಿಡ್ತಾನೆ. ಇಲ್ಲಿ ಬಾವಿ ಹತ್ರ ಜಯಾಗೆ ಅವಳ ಫ್ರೆಂಡ್ ಶೀಲಾ ಸಿಗ್ತಾಳೆ. ಏನ್ ವಿಷಯ, ಇವತ್ ತುಂಬಾ ಖುಷಿಯಾಗಿದ್ಯಾ? ಅದೇನು ಅಂತ ಹೇಳಿ, ನಮ್ಗೆ ಅದೃಷ್ಟವಲ್ದು ಬಂದಿದೆ. ಅಂತದೇನಾಯ್ತು? ನಮಗೆ ಕಾಡಲ್ಲಿ ಚಿನ್ನದ ನಾಣ್ಯದಿಂದ ತುಂಬಿರೋ ಒಂದು ಮೊಡಕೆ ಸಿಕ್ಕಿದೆ. ಏನು? ನೀನ್ ಯಾರಿಗೂ ಹೇಳ್ಬೇಡ. ಆದ್ರೆ ಹೆಂಗಸರು ಬಾಯಲ್ಲಿ ಗುಟ್ಟು ನಿಲ್ಲತ್ತಾ? ಶೀಲಾ ಈ ವಿಷಯನ ಬೆಂಕಿ ತರ ಹರಡ್ಬಿಡ್ತಾಳೆ. ಸೇಟುಗೂ ಕೂಡ ಈ ವಿಷಯ ಗೊತ್ತಾಗೋಗತ್ತೆ. ಮತ್ತೆ ಸೇಟು ಹಳ್ಳಿ ಜನಗಳನ್ನ ಕರ್ಕೊಂಡು ಮಹೇಶ್ ಮನೆ ಹೊರಗಡೆ ಬರ್ತಾನೆ. ಅರೆ ಓ ಮಹೇಶ್, ಮಹೇಶ್, ಹೊರಗಡೆ ಬಾರಪ್ಪ. ಏನಾಯ್ತು ಸೇಠ್ಜಿ? ನಿನಗ್ ಗೊತ್ತಿಲ್ವಾ ಏನಾಯ್ತು ಅಂತ? ನಿನಗೆ ಚಿನ್ನದ ನಾಣ್ಯದ ಕೊಡ ಸಿಕ್ಕಿದೆ. ನೀನದನ್ನ ಊರ್ನವರಿಂದ ಎಲ್ಲ ಮುಚ್ಚಿಟ್ಟಿದ್ಯಾ? ಚಿನ್ನದ ನಾಣ್ಯದ ಕೊಡ? ಅದು ನನಗ? ಇದು ನಿಮಗೆ ಯಾರು ಹೇಳಿದ್ರು? ಇನ್ಯಾರು ಹೇಳಕ್ ಸಾಧ್ಯ? ನಿನ್ನ ಹೆಂಡ್ತಿನೇ ಎಲ್ಲ ಊರ್ನವರಿಗೆ ಹೇಳ್ತಾ ಇದ್ದಾಳೆ. ಸೇಠ್ಜಿ, ನನ್ ಹೆಂಡ್ತಿಗೆ ತಲೆ ಸ್ವಲ್ಪ ಸರಿ ಇಲ್ಲ. ಹಾಗಾದ್ರೆ ಸುಳ್ಳು ಅನ್ಸಿದ್ರೆ ಅವಳ ಹತ್ರ ಕೇಳಿ. ಅವಳು ಯಾವ ಕಾಡಿಗೆ ಹೋದ್ಲು ಹಾಗೂ ಏನೆಲ್ಲ ಆಯ್ತು? ಸರಿ ಜಯ, ಹೇಳು, ಕಾಡಲ್ಲಿ ಏನೆಲ್ಲ ಆಯ್ತು? ನಾವು ಕಾಡಿಗೆ ಹೋದ್ವಿ. ಅದು ಸಾಧಾರಣ ಕಾಡಲ್ಲ, ಜಾದುವಿನ ಕಾಡು. ಅಲ್ಲಿ ಒಂದು ಮರದಲ್ಲಿ ರೊಟ್ಟಿ ನೇತಾಡ್ತಿತ್ತು, ಅದ್ಭುತವಾಗಿತ್ತು. ಆಮೇಲೆ ನಾವು ಮುಂದೆ ಹೋದ್ವಿ, ಇನ್ನೊಂದ್ ಮರದಲ್ಲಿ ಮೀನು ನೇತಾಡ್ತಿತ್ತು. ಅಲ್ಲಿಂದ ಇನ್ನು ಮುಂದೆ ಹೋದಾಗ ಚಿನ್ನದ ನಾಣ್ಯದಿಂದ ತುಂಬಿರೋ ಒಂದು ಮೊಡಕೆ ಸಿಕ್ತು. ಅದನ್ನ ನಾವು ಮನೆಗ್ ತಂದ್ವಿ. ಕೇಳಿದ್ರಲ್ವಾ ಸೇಠ್ಜಿ, ನಿಮಗ್ ನಂಬಿಕೆ ಬಂದಿಲ್ಲ ಅಂದ್ರೆ ನೀವು ನಮ್ ಮನೆನ ಚೆಕ್ ಮಾಡಿ. ಬೋಲಾ, ಹೋಗು, ಮನೆನ ಸ್ವಲ್ಪ ಚೆಕ್ ಮಾಡು. ಸೇಟು ವ್ಯಕ್ತಿಗಳು ಮನೆನೆಲ್ಲ ಹುಡುಕ್ತಾರೆ, ಆದ್ರೆ ಅವ್ರಿಗೆ ಎಲ್ಲೂ ಕೂಡ ಚಿನ್ನದ ನಾಣ್ಯದಿಂದ ತುಂಬಿರೋ ಮೊಡಕೆ ಸಿಗಲ್ಲ. ಇವಾಗ ನಿಮಗೆ ನಂಬಿಕೆ ಬಂತಲ್ವಾ? ನನ್ನ ಹತ್ರ ಯಾವ್ದೇ ಚಿನ್ನ ಇಲ್ಲ ಸೇಠ್ಜಿ. ಒಂದ್ ವೇಳೆ ಇದ್ದಿದ್ರೆ ನಾನ್ ನಿಮ್ಮ ಸಾಲ ತೀರಿಸ್ತಾ ಇರ್ಲಿಲ್ವಾ? ಅದಂತೂ ಹೌದು. ಸೇಟು ಜೊತೆ ಎಲ್ಲ ಹಳ್ಳಿ ಜನಗಳು ವಾಪಸ್ ಹೊರಟೋಗ್ತಾರೆ. ಅವ್ರು ಹೋದ್ಮೇಲೆ ಮಹೇಶ್ ಮುಖದ ಮೇಲೆ ನಗು ಬರತ್ತೆ. ಇನ್ ಆರಾಮವಾಗಿ ಜೀವನ ನಡೆಸ್ತೀನಿ. ಇನ್ಮೇಲಂತೂ ಯಾರು ಜಯನ ಮಾತನ್ನ ನಂಬೋದೇ ಇಲ್ಲ, ಹಾಗೂ ಎಲ್ಲ ಚಿನ್ನ ನಂದೇ ಆಗುತ್ತೆ. ಅಯ್ಯೋ, ಇಲ್ಲಿ ಕೇಳ್ರಿ, ಇದೆಲ್ಲ ನಿಜವಾಗ್ಲೂ ತಾನೇ ನಡೆದಿದ್ದು. ಅಂದ್ಮೇಲೆ ಜನಗಳು ಯಾಕೆ ನನ್ ಮಾತನ್ನ ನಂಬ್ತಿಲ್ಲ? ಜಯ ತಲೆ ಕೆಡಿಸ್ಕೊಂಡ್ಲು, ಆದ್ರೆ ಮಹೇಶ್ ಖುಷಿಯಾಗಿದ್ದ. ಅವನ್ ಚಿನ್ನ ಸುರಕ್ಷಿತವಾಗಿತ್ತು. ಶ್ಯಾಮ್ ಕುಂಜ್ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಝೋಯಾ ಮತ್ತೆ ಸಾರಾ ಅನ್ನೋ ಇಬ್ರು ಹುಡುಗಿಯರು ತನ್ನ ತಾಯಿ ಜೊತೆ ವಾಸ ಮಾಡ್ತಿದ್ರು. ಝೋಯಾ, 7 ಗಂಟೆ ಆಯ್ತಮ್ಮ, ಬೇಗ ಎದ್ದೇಳು. ಎದ್ದು ಕಸ ಗುಡ್ಸು. ನಾನ್ ಗುಡ್ಸಲ್ಲ ಅಮ್ಮ, ನೆನ್ನೆನು ನಾನೇ ಕಸ ಗುಡ್ಸಿದ್ದೆ. ಇವತ್ತು ಝಾರಾ ಕಸ ಗುಡಿಸ್ಬೇಕು. ಝಾರಾ ಇಡೀ ರಾತ್ರಿ ಓದಿದಳಮ್ಮ, ಇವಾಗ ಸ್ವಲ್ಪ ಅವಳಿಗೆ ರೆಸ್ಟ್ ಬೇಕು. ಈಗ ಬೇಗ ಎದ್ದೇಳು, ಇಲ್ಲ ಅಂದ್ರೆ ಪೊರ್ಕೆಲೆ ಹೊಡಿತೀನಿ ನೋಡು. ಝೋಯಾ ಓದೋದ್ರಲ್ಲಿ ಸ್ವಲ್ಪ ಹಿಂದೆನೆ, ಆದ್ರೆ ಝಾರಾ ಓದೋದ್ರಲ್ಲಿ ಯಾವಾಗ್ಲೂ ಮುಂದೆ. ಅದಕ್ಕೋಸ್ಕರ ಝೋಯಾ ಸಾರಾ ತಾಯಿ ಝಾರಾನ ತುಂಬಾ ಪ್ರೀತಿಸ್ತಾ ಇದ್ಲು. ಅವಳ ಕೈಯಲ್ಲಿ ಯಾವ ಕೆಲ್ಸನೂ ಮಾಡಿಸ್ತಾ ಇರ್ಲಿಲ್ಲ. ಏನಾದ್ರೂ ಕೊಡಮ್ಮ ಮಗಳೇ, 1 ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ಅಕ್ಕಿ, ಬಡವ್ರ ಆಶೀರ್ವಾದ ಸಿಗತ್ತಮ್ಮ. ಸಾರಾ, ನಾನು ಹಾಲ್ ಕಾಯಿಸ್ತಾ ಇದ್ದೀನಿ. ಆ ವಯಸ್ಸಾದ ಮುದ್ಕಿಗೆ ಗೋಧಿ ಹಿಟ್ಟು ಕೊಡ್ತೀಯಾ? ನನಗ್ ಕಾಣಿಸ್ತಾ ಇಲ್ವಾ ನಾನು ಓದೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ? ನನ್ನ ಡಿಸ್ಟರ್ಬ್ ಮಾಡಬೇಡ. ಕೊನೆಗೆ ಝೋಯಾನೇ ಕಾಯಿಸ್ತಾ ಇರೋ ಹಾಲನ್ನ ಬಿಟ್ಟು ಆ ಅಜ್ಜಿಗೆ ಗೋಧಿ ಹಿಟ್ಟು ಕೊಡೋದಕ್ಕೆ ಅಂತ ಹೋದ್ಲು.
ಆ ವಯಸ್ಸಾದ ಹೆಂಗ್ಸು ಮನೆಯಿಂದ ತುಂಬಾ ದೂರ ಹೊರಟೋಗಿತ್ತು. ಝೋಯಾ ಗೋಧಿ ಹಿಟ್ಟನ್ನ ತಗೊಂಡು ತುಂಬಾ ಜೋರಾಗಿ ಓಡ್ಕೊಂಡು ಆ ಅಜ್ಜಿ ಹತ್ರ ಹೋಗ್ತಾಳೆ. ಕ್ಷಮಿಸ್ಬಿಡು ಅಮ್ಮ, ಇವತ್ ಸ್ವಲ್ಪ ತಡ ಆಗೋಯ್ತು. ಪರವಾಗಿಲ್ಲ ಬಿಡು ಮಗಳೇ, ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನನಗ್ ಭಿಕ್ಷೆ ಕೊಡೋದಿಕ್ಕೆ ಇಷ್ಟು ದೂರ ಬರ್ತಾ ಇರ್ಲಿಲ್ಲ. ಝೋಯಾ ವಾಪಸ್ ಮನೆಗ್ ಬರೋ ಹೊತ್ತಿಗೆ ಒಲೆ ಮೇಲಿದ್ದಂತ ಹಾಲು ಕಾದು ಕಾದು ಕೆಳಗಡೆ ಚೆಲ್ಲೋಗಿತ್ತು, ಮತ್ತೆ ಪಾತ್ರೆ ಸುಟ್ಟು ಹೋಗಿತ್ತು. ಝೋಯಾ ಅಮ್ಮ ಸ್ನಾನ ಮುಗಿಸ್ಕೊಂಡು ಬಾತ್ರೂಮಿಂದ ಹೊರಗ್ ಬಂದ್ಮೇಲೆ ನೋಡ್ತಾರೆ, ಒಲೆ ಮೇಲಿದ್ದಂತ ಹಾಲು ಚೆಲ್ಲಿ ನೆಲದ ಮೇಲೆ ಬಿದ್ದಿದೆ. ಝೋಯಾ, ನಿನಗ್ ಗೊತ್ತಿಲ್ವಾ ನಮ್ ಮನೇಲಿ ಈಗ ಎಷ್ಟು ಕಷ್ಟ ಇದೆ ಅಂತ? ನೀನಿಲ್ಲಿ ಹಾಲನ್ನ ಹಾಳ್ ಮಾಡ್ತಿದ್ಯಾ? ಅಮ್ಮ, ನನ್ನ ಕ್ಷಮಿಸ್ಬಿಡು. ನಾನು ಆ ವಯಸ್ಸಾದ ಮುದ್ಕಿಗೆ ಗೋಧಿ ಹಿಡ್ಕೊಡಕ್ ಹೋಗಿದ್ದೆ. ಝಾರಾ ಇಲ್ಲೇ ಕೂತಿದ್ಲು, ಇವಳು ಕೂಡ ಅದನ್ನ ನೋಡ್ಕೋಬಹುದಿತ್ತಲ್ವಾ? ನಾನು ಓದ್ಕೋತಿದ್ದೆ ತಾನೇ. ಝೋಯಾ, ಹಾಲನ್ನ ಹಾಳ್ ಮಾಡಿದಕ್ಕೆ ನಿನ್ಗೆ ಶಿಕ್ಷೆ ಸಿಗತ್ತೆ. 2 ದಿನದ ತನಕ ನೀನು ಇಡೀ ಮನೆ ಕೆಲ್ಸ ಮಾಡ್ಬೇಕು, ಆದ್ರೆ ನಿನ್ಗೆ ತಿನ್ನೋದಿಕ್ಕೇನು ಕೊಡಲ್ಲ. ಝೋಯಾಗೆ 2 ದಿನದ ತನಕ ತಿನ್ನೋದಿಕ್ಕೆ ಏನು ಸಿಗಲ್ಲ. ಸಾರಾ ಝೋಯನ ನೋಡಿ ನೋಡಿ ನಗ್ತಾ ಇದ್ಲು, ಮತ್ತೆ ಅವಳನ್ನ ರೇಗಿಸ್ತಿದ್ಲು. 2 ದಿನ ಕಳೆದ ಮೇಲೆ ರಾತ್ರಿ ಸಾರಾ ಮಂಚದ ಮೇಲೆ ಮಲ್ಗಿರುವಾಗ ಕೋಪದಲ್ಲಿ ಝೋಯಾ ಅವಳ ಜಡೆಗೆ ಬೆಂಕಿ ಹಾಕ್ಬಿಡ್ತಾಳೆ. ಸಾರಾ ಇಡೀ ಕೂದ್ಲು ಸುಟ್ಟು ಹೋಗತ್ತೆ, ಮತ್ತವಳು ಬಾಫ್ ಕಟ್ ಆಗ್ಬಿಡ್ತಾಳೆ. ಅಮ್ಮ, ನೋಡಮ್ಮ, ಝೋಯಾ ನನ್ ಕೂದ್ಲನ್ನ ಏನ್ ಮಾಡ್ಬಿಟ್ಲು ಅಂತ. ಅಮ್ಮನ್ಗೆ ತುಂಬಾ ಕೋಪ ಬರತ್ತೆ. ಝೋಯಾನ ಅವರು ಹಳ್ಳಿನಲ್ಲಿದ್ದಂತ ಅಜ್ಜಿ ಮನೆಗೆ ಕಳ್ಸೋದಿಕ್ಕೆ ತೀರ್ಮಾನ ಮಾಡ್ತಾರೆ. ನೀನ್ ಇಲ್ಲೇ ಇದ್ರೆ ನಿನ್ ಮೇಲೆ ದುಡ್ಡನ್ನ ಹಾಳ್ ಮಾಡೋದಿಕ್ಕೆ ನಾನ್ ತಯಾರಿಲ್ಲ. ನೀನ್ ಹಳ್ಳಿಗೆ ಹೋಗು, ಅಲ್ಲೇ ವಾಸ ಮಾಡು. ಝೋಯಾ ಬೆಳ್ದಿದ್ದು ಹಳ್ಳಿನಲ್ಲಿ, ಅವಳಿಗೆ ಒಳ್ಳೆ ಶಿಕ್ಷಣ ಕೂಡ ಸಿಗ್ಲಿಲ್ಲ. ಸಾರಾ ಸಿಟಿಲಿದ್ಕೊಂಡು ಓದ್ತಾ ಇದ್ಲು, ಹಾಗಾಗಿ ಅವಳು ಟೀಚರ್ ಆದ್ಲು. ಝೋಯಾ ಅಜ್ಜ ಅಜ್ಜಿ ಅವಳನ್ನ ಪ್ರೀತಿ ಮಾಡ್ತಾ ಇದ್ರು, ಆದ್ರೆ ಅವರು ದಿವಂಗತರಾಗೋದ್ರು. ಅವ್ರು ಸತ್ ಹೋದ್ಮೇಲೆ ಝೋಯಾ ಅತ್ತೆ ಮಾವ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ನಮ್ಮಿಂದ ಇನ್ ಮುಂದೆ ನಿನ್ ಖರ್ಚು ಮಾಡೋದಕ್ಕಾಗಲ್ಲ, ನೀನು ನಿನ್ ಮನೆಗೆ ಹೋಗ್ಬಿಡು. ಝೋಯಾ ವಾಪಸ್ ಮನೆಗ್ ಹೋದಾಗ ಅವಳು ಗೊತ್ತಾಗತ್ತೆ ಅವ್ರಮ್ಮ ಕೂಡ ಸತ್ತು ಹೋಗಿದ್ದಾರೆ ಅಂತ. ಮತ್ತೆ ಸಾರಾ ತಾನ್ ಇಷ್ಟಪಟ್ಟಂತ ಹುಡ್ಗನ್ ಜೊತೆ ಮದ್ವೆ ಮಾಡ್ಕೊಂಡಿದ್ದಾಳೆ. ಝೋಯಾ, ನೀನಿಲ್ಲಿಗೆ ಯಾಕೆ ಬಂದೆ? ಇಲ್ಲಿ ನಿನ್ನವ್ರು ಅಂತ ಯಾರೂ ಇಲ್ಲ. ಅತ್ತೆ ಮಾವ ನನ್ನನ್ನ ಮನೆಯಿಂದ ಹೊರಗ್ ಹಾಕಿದ್ರು. ವಾಸ ಮಾಡೋದಿಕ್ಕೆ ನನ್ಗೆ ಯಾವ್ದಾದ್ರೂ ಜಾಗ ಬೇಕು. ನಾನು ಮದ್ವೆ ಮಾಡ್ಕೋಬೇಕು. ಅಮ್ಮ ಈ ಮನೆನ ನನ್ನ ಹೆಸರಿಗೆ ಬರ್ತಿದ್ದಾರೆ. ಹೇಳ್ಬೇಕು ಅಂದ್ರೆ ಈ ಮನೇಲಿ ನಿನ್ಗೆ ಜಾಗ ಇಲ್ಲ. ಸ್ವಲ್ಪ ದಿನದ ನಂತರ ನನ್ಗೂ ಮಗು ಹುಟ್ಟತ್ತೆ. ಇಷ್ಟು ಸಣ್ಣ ಮನೇಲೆ ನನ್ ಕುಟುಂಬ ವಾಸ ಮಾಡೋದು ಕಷ್ಟ ಆಗತ್ತೆ. ಹಾಗಾಗಿ ನೀನ್ ಬೇರೆ ಯಾವ್ದಾದ್ರೂ ಜಾಗ ನೋಡ್ಕೋ. ಝೋಯಾ ಇಲ್ಲಿ ಅಲ್ಲಿ ತಿರುಗ್ತಾನೇ ಇದ್ಲು. ತುಂಬಾ ನೆಂಟರುಗಳ ಹತ್ರ ಅವಳು ಜಾಗ ಕೇಳ್ತಾಳೆ, ಆದ್ರೆ ತುಂಬಾ ದಿನ ಯಾರೂ ಅವಳನ್ನ ಅವ್ರ ಮನೇಲಿ ಇಟ್ಕೊಳ್ಳೋದಿಲ್ಲ. ಒಂದು ದಿನ ರೈಲ್ವೆ ಟ್ರ್ಯಾಕ್ ಮೇಲೆ ಕೂತ್ಕೊಂಡು ಅಳ್ತಾ ಇರುವಾಗ ಅದೇ ದಾರಿನಲ್ಲಿ ಹೋಗ್ತಾ ಇರೋಂತ ಒಂದ್ ಅಜ್ಜಿ ಅವಳಿಗೆ ಕಾಣಿಸ್ತಾಳೆ. ಒಂದು ಕಾಲದಲ್ಲಿ ಆ ಅಜ್ಜಿಗೆ ಅವಳು ಗೋಧಿ ಹಿಟ್ಕೊಡ್ತಾ ಇದ್ಲು. ಅಮ್ಮ, ನೀವಿನ್ನೂ ಜೀವಂತವಾಗಿದ್ದೀರಾ? ಹೌದು ಮಗಳೇ, ಈಶ್ವರನ್ ಕೃಪೆಯಿಂದ ನನ್ನ ಆಯಸ್ಸು ತುಂಬಾ ಜಾಸ್ತಿ ಇದೆ. ನೀನ್ ಯಾಕಮ್ಮ ಅಳ್ತಿದ್ಯಾ? ಝೋಯಾ ತನ್ನ ಎಲ್ಲಾ ಕಷ್ಟಗಳನ್ನು ಆ ವಯಸ್ಸಾದ ಮುದ್ಕಿಗೆ ಹೇಳ್ತಾಳೆ. ನನ್ ಜೊತೆ ಬಾರಮ್ಮ. ವಯಸ್ಸಾದ ಮುದ್ಕಿ ಝೋಯಾನ ಒಂದು ಹಲಸಿನ ಮರದ ಹತ್ರ ಕರ್ಕೊಂಡು ಹೋಗ್ತಾಳೆ. ಮತ್ತವಳು ಆ ಮರದಿಂದ ಒಂದು ಹಣ್ಣನ್ನ ಕಿತ್ತು ಝೋಯಾ ಕೊಡ್ತಾಳೆ. ಇದು ಸಾಧಾರಣ ಹಣ್ಣಲ್ಲಮ್ಮ. ಈ ಹಣ್ಣಿಗೆ ನಿನ್ ಮನ್ಸಿಗ್ ಬೇಕಾಗಿರೋ ರೂಪ ಕೊಡ್ಬೋದು. ಈ ಹಣ್ಣಿಗೆ ನೀನ್ ಯಾವ್ದೇ ರೂಪ ಕೊಟ್ರು 24 ಗಂಟೆ ಒಳಗೆ ಅದು ತನ್ನ ನಿಜವಾದ ರೂಪಕ್ ಬಂದ್ಬಿಡತ್ತೆ. ಹೇ ಜಾದುವಿನ ಹಣ್ಣೆ, ನೀನೊಂದು ಸಣ್ಣ ಮನೆ ಆಗು. ಕಣ್ರೆಪ್ಪೆ ಹೊಡೆಯೋ ಹೊತ್ತಿಗೆ ಆ ಹಣ್ಣು ಒಂದು ಸುಂದರ ಮನೆ ಆಗಿ ಬದಲಾಗತ್ತೆ. ಝೋಯಾ ಹತ್ರ ಈಗ ವಾಸ ಮಾಡೋದಕ್ಕೆ ಒಂದು ಮನೆ ಇತ್ತು. ಊಟ ಮಾಡೋದಿಕ್ಕೆ ಕಾಡಿಂದ ತರಕಾರಿ ಹಣ್ಣನ್ನ ಕಿತ್ಕೊಂಡ್ ಬರ್ತಿದ್ಲು. 24 ಗಂಟೆ ನಂತರ ಆ ಹಣ್ಣು ಮತ್ತೆ ತನ್ನ ನಿಜವಾದ ರೂಪಕ್ಕೆ ಬಂದಾಗ ಝೋಯಾ ಮತ್ತೆ ಅದಕ್ಕೆ ಆದೇಶ ಕೊಡ್ತಾ ಇದ್ಲು. ಇಡೀ ಹಳ್ಳಿನಲ್ಲಿ ಆ ಚಿನ್ನದ ಮನೆ ಚರ್ಚೆ ನಡೀತಾ ಇತ್ತು. ಈ ವಿಷಯ ಸಾರಾ ಕಿವಿಗೂ ಬೀಳತ್ತೆ. ಸಾರಾಗೆ ವಿಷಯ ಗೊತ್ತಾಗತ್ತೆ ಝೋಯಾ ಹತ್ರ ಒಂದು ಜಾದುವಿನ ಹಣ್ಣಿದೆ ಅಂತ. ಅದು ಯಾವ ರೂಪ ಬೇಕಾದ್ರೂ ತಾಳತ್ತೆ.
ನಾನು ಚೆನ್ನಾಗ್ ಓದ್ಕೊಂಡು ಸರ್ಕಾರಿ ಕೆಲ್ಸದಲ್ಲಿದ್ರು ಕೂಡ ಇಷ್ಟು ಸಣ್ಣ ಮನೇಲಿ ವಾಸ ಮಾಡ್ತಾ ಇದ್ದೀನಿ. ಆದ್ರೆ ಝೋಯಾ ಓದಿಲ್ದೆ ಇದ್ರು ದೊಡ್ಡ ಮನೇಲಿ ವಾಸ ಮಾಡ್ತಿದ್ದಾಳೆ. ಸಾರಾ ತನ್ನ ಹುಟ್ಟುದಬ್ಬಕ್ಕೆ ಕರೆಯೋದಕ್ಕೆ ಅಂತ ಝೋಯಾ ಮನೆಗ್ ಹೋಗ್ತಾಳೆ. ಝೋಯಾ, ನಾನವತ್ತು ನಿನ್ಗೆ ಕೆಟ್ಟದಾಗ್ ಬೈದ್ಬಿಟ್ಟೆ, ಅದಕ್ಕೋಸ್ಕರ ನಾನ್ ನಿನ್ ಹತ್ರ ಕ್ಷಮೆ ಕೇಳ್ತೀನಿ. ಈಗ ನನ್ಗೆ ಬುದ್ಧಿ ಬಂದಿದೆ. ನಮ್ಮೋರ್ ಯಾವತ್ತಿದ್ರು ನಮ್ಮೋರೇ ಅಲ್ವಾ? ನನ್ ಹುಟ್ಟುದಬ್ಬದ ದಿನ ಪಾರ್ಟಿ ಇಟ್ಕೊಂಡಿದ್ದೀನಿ, ನೀನ್ ಖಂಡಿತ ಬರ್ಬೇಕು. ಝೋಯಾ ಆ ಜಾದುವಿನ ಹಣ್ಣಿನ ಜೊತೆ ಸಾರಾ ಮನೆಗ್ ಹೋಗ್ತಾಳೆ. ಕೇಕ್ ಕಟ್ ಮಾಡಿ ಪಾರ್ಟಿ ಮುಗಿದ ಮೇಲೆ ಅವತ್ ರಾತ್ರಿ ಝೋಯಾ ಅಲ್ಲೇ ಉಳ್ಕೋತಾಳೆ. ಜಾದುವಿನ ಹಲಸಿನ ಹಣ್ಣನ್ನ ಅವಳ ಪಕ್ಕನೇ ಇಟ್ಕೊಂಡಿರ್ತಾಳೆ. ಸಾರಾ ತನ್ನ ಗಂಡನಿಗೆ ಹೇಳ್ತಾಳೆ, ನೀವು ಯಾರಿಗೂ ಹೇಳ್ದೆ ಆ ಹಣ್ಣನ್ನ ತಗೊಂಡು ಅದನ್ನ ತಿನ್ಬಿಡಿ. ಸಾರಾ ಗಂಡ ಅದನ್ನ ಕತ್ತರಿಸಿ ಆ ಹಣ್ಣನ್ನ ತಿನ್ಬಿಡ್ತಾನೆ. ಮಾರನೇ ಬೆಳಿಗ್ಗೆ ಝೋಯಾ ಎದ್ದು ನೋಡ್ತಾಳೆ, ಅವಳಿಗೆ ಅವಳ ಹಣ್ಣು ಕಾಣಿಸೋದಿಲ್ಲ. ಸಾರಾ, ನನ್ ಪಕ್ಕನೆ ನಾನು ಜಾದುವಿನ ಹಣ್ಣಿಟ್ಟಿದ್ದೆ, ನೀನೇನಾದ್ರೂ ನೋಡಿದ್ಯಾ ಅದನ್ನ? ಇಲ್ಲ, ನಾನಂತೂ ನೋಡ್ಲಿಲ್ಲ. ಅಷ್ಟನ್ನ ಹೇಳಿ ಸಾರಾ ಸ್ನಾನಕ್ಕೆಂತ ಹೋಗ್ತಾಳೆ. ಜಾದುವಿನ ಹಣ್ಣೆ, ನೀನ್ ಎಲ್ಲೇ ಇರು, ಒಂದು ದೊಡ್ಡ ಬೆಲೂನ್ ಆಗು. ಝೋಯಾ ಯಾಕೆ ಹಾಗೆ ಹೇಳ್ತಾಳೆ ಅಂದ್ರೆ, ಒಂದ್ ವೇಳೆ ಆ ಹಣ್ಣು ದೊಡ್ಡ ಬೆಲೂನ್ ಆದ್ರೆ ಅದ್ ಎಲ್ಲೇ ಇದ್ರೂ ಅವಳಿಗೆ ಕಾಣಿಸತ್ತೆ ಅಂತ. ಇದ್ದಕ್ಕಿದ್ದ ಹಾಗೆ ಸಾರಾ ಗಂಡನ ಹೊಟ್ಟೆ ಊದ್ಕೊಳ್ಳೋದಕ್ ಶುರುವಾಗತ್ತೆ, ಯಾಕಂದ್ರೆ ಆ ಹಣ್ಣು ಅವನ್ ಹೊಟ್ಟೆ ಒಳಗಡೆ ಇತ್ತು. ಸಾರಾ, ಬೇಗನೆ ಇಲ್ಬಾ, ನನ್ ಹೊಟ್ಟೆ ಊದ್ಕೊಂಡು ಒಡ್ದೋಗೋ ತರ ಇದೆ. ಅಯ್ಯಯ್ಯೋ, ಇದೇನಾಗ್ತಾ ಇದೆ? ಅಯ್ಯೋ, ಯಾರಾದ್ರೂ ನನ್ ಗಂಡನ್ ಕಾಪಾಡಿ. ನೀನ್ ನನ್ನ ಹಲಸಿನಣ್ಣು ತಿನ್ಬಿಟ್ಯಾ? ಹಾ, ನನ್ನ ಕ್ಷಮಿಸ್ಬಿಡು. ನಾನ್ ನಿನ್ನ ಹಲಸಿನ ಹಣ್ಣನ್ನ ತಿನ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ಇಲ್ಲಂದ್ರೆ ನನ್ನ ಹೊಟ್ಟೆ ಒಡ್ದೋಗುತ್ತೆ. ಪ್ಲೀಸ್, ನನ್ನ ಕ್ಷಮಿಸ್ಬಿಡು. ಮೊದ್ಲು ನನ್ಗೆ ಮಾತ್ ಕೊಡಿ, ಮುಂದೆ ಭವಿಷ್ಯದಲ್ಲಿ ನೀವ್ ಯಾವತ್ತೂ ನನ್ ಹಣ್ಣು ಕದ್ಯೋ ಪ್ರಯತ್ನ ಮಾಡಲ್ಲ ಅಂತ. ಮಾತ್ ಕೊಡ್ತೀನಿ, ನಿನ್ ಹಲಸಿನಣ್ಣು ಪಡ್ಕೊಳ್ಳೋ ಪ್ರಯತ್ನನ ನಾವ್ ಯಾವತ್ತೂ ಮಾಡಲ್ಲ. ಹೇ ಜಾದುವಿನ ಹಣ್ಣೆ, ನಿನ್ನ ನಿಜವಾದ ರೂಪಕ್ ಬಂದ್ಬಿಡು. ಸಾರಾ, ನಾನ್ ನಿನ್ನನ್ನ ತುಂಬಾ ನಂಬ್ದೆ, ಆದ್ರೆ ನೀನು ನನ್ನ ನಂಬಿಕೆಗೆ ಅರ್ಹಳೆ ಅಲ್ಲ. ಇನ್ಯಾವತ್ತೂ ನಾನ್ ನಿನ್ನನ್ನ ಭೇಟಿ ಮಾಡಲ್ಲ. ಝೋಯಾ ಮತ್ತೆ ಆ ವಯಸ್ಸಾದ ಮುದ್ಕೆ ಹತ್ರ ಹೋಗ್ತಾಳೆ. ಆ ಅಜ್ಜಿ ಮತ್ತೆ ಅವಳಿಗೆ ಮತ್ತೊಂದು ಜಾದುವಿನ ಹಣ್ಣನ್ ಕೊಡ್ತಾಳೆ. ಅದಾದ್ಮೇಲೆ ಝೋಯಾ ತನ್ನ ಜೀವನನ ತುಂಬಾ ಖುಷಿಯಾಗೆ ಕಳೀತಾ ಇದ್ಲು. ಚಂದ್ರಪುರ ಅನ್ನೋ ಹಳ್ಳಿನಲ್ಲಿ ಬಿರ್ಜು ಮತ್ತೆ ಬಬ್ಲು ಅನ್ನೋ ಮರ ಕಡಿಯೋರಿದ್ರು. ಇಬ್ರು ಅಕ್ಕಪಕ್ಕದ ಮನೆಯವರು. ಬಿರ್ಜು ಮತ್ತೆ ಸ್ವರ್ಣ ಬಡವರಾಗಿದ್ರು, ಆದ್ರೂ ಕೂಡ ಬೇರೆಯವ್ರಿಗೆ ಸಹಾಯ ಮಾಡ್ತಿದ್ರು. ಇದನ್ ತಗೊಳ್ಳಿ ಅಮ್ಮ. ಮಗಳೇ, ಪ್ರತಿದಿನ ನೀನು ನನ್ನಂತ ಬಡವಳಿಗೆ ಊಟ ಕೊಟ್ಟು ನನ್ ಹೊಟ್ಟೆ ತುಂಬಿಸ್ತಿದ್ಯಾ. ಆ ದೇವ್ರು ನಿನ್ನನ್ನ ಯಾವಾಗ್ಲೂ ಖುಷಿಯಾಗಿಟ್ಟಿರ್ಲಮ್ಮ. ಬಬ್ಲು ಹೆಂಡತಿ ತಾರಾಗೆ ಸ್ವರ್ಣನ ಒಳ್ಳೆತನ ಇಷ್ಟ ಇರ್ಲಿಲ್ಲ. ಈ ಸ್ವರ್ಣ ಯಾವಾಗ್ಲೂ ಒಳ್ಳೆಯವಳು ಅಂತ ನಾಟಕ ಆಡ್ತಿರ್ತಾಳೆ ನೋಡಿ. ಯಾವಾಗ್ಲೂ ಯಾರಿಗಾದ್ರೂ ಒಬ್ರಿಗೆ ಸಹಾಯ ಮಾಡ್ತಾನೆ ಇರ್ತಾಳೆ. ಹಾ, ಬಿರ್ಜು ಕೂಡ ಹಾಗೇ ಇದ್ದಾನೆ. ಇಡೀ ಊರಿನವರು ಬರೀ ಬಿರ್ಜುವಿನ ಬಗ್ಗೆನೇ ಹೇಳ್ತಾ ಇರ್ತಾರೆ. ಹಾ, ಯಾರ ನೋಡಿದ್ರು ಬಿರ್ಜು ಮತ್ತೆ ಸ್ವರ್ಣ ಅಂತಿರ್ತಾರೆ, ಯಾರಿಗೂ ನಾವ್ ಕಾಣಿಸೋದೇ ಇಲ್ಲ. ಬಬ್ಲು ಮತ್ತೆ ತಾರಾಗೆ ಬಿರ್ಜು ಮತ್ತೆ ಸ್ವರ್ಣನ ಕಂಡ್ರೆ ಹೊಟ್ಟೆ ಕಿಚ್ಪಡ್ತಾ ಇದ್ರು. ಬಿರ್ಜು ಪ್ರತಿದಿನ 6 ಗಂಟೆಗೆ ಕಾಡಿಗೆ ಮರ ಕತ್ತರಿಸೋದಕ್ ಹೋಗ್ತಿದ್ದ. ಆದ್ರೆ ಬಬ್ಲು ಸೋಂಬೇರಿಯಾಗಿದ್ದ. ಅವನು ಸೂರ್ಯ ನೆತ್ತಿಗ್ ಬರೋ ತನಕ ಕಾಯ್ತಾ ಇರ್ತಿದ್ದ. ಅಯ್ಯೋ, ಬೇಗ ಎದ್ದೇಳ್ರಿ, ಹೋಗಿ ಸೌದೆ ತಗೊಂಡ್ ಬರಲ್ವಾ ಇವತ್ತು? ಎದ್ಬಿಟ್ಟೆ, ಹೋಗ್ತೀನಿ. ಇದೇನ್ ಪ್ರತಿ ದಿನ ಕಾಡಿಗೆ ಹೋಗು ಅಂತಾನೆ ಇರ್ತಾರೆ, ಹಾಗೂ ಕಟಿಕೆ ಕಡಿ. ಈಗ ನೀವ್ ಕಾಡಿಗೆ ಹೋಗಿ ಸೌದೆ ಕತ್ತರಿಸ್ಲಿಲ್ಲ ಅಂದ್ರೆ ಜೀವನ ಮಾಡೋದ್ ಹೇಗೆ ಹೇಳಿ ನೋಡೋಣ. ನನಗಂತೂ ಇಂಥ ಜೀವನದಿಂದ ಸಾಕಾಗ್ಬಿಟ್ಟಿದೆ. ಬಬ್ಲುಗೆ ಕೆಲ್ಸ ಮಾಡೋದು ಅಂದ್ರೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಆದ್ರೂ ಕೂಡ ಅವನು ಕಾಡಿಗೆ ಹೋಗಿ ಸೌದೆ ತರ್ತಾ ಇದ್ದ. ಬಿರ್ಜು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ದೊಡ್ಡ ಮರನ ಕತ್ತರಿಸ್ತಾ ಇದ್ದ. ಆದ್ರೆ ಬಬ್ಲು ಸಣ್ಣ ಸಣ್ಣ ಕಟ್ಟಿಗೆಗಳನ್ನ ಕತ್ತರಿಸಿ ವ್ಯಾಪಾರಿ ಅಂಗಡಿಗೆ ತಗೊಂಡ್ ಹೋಗಿ ಕೊಡ್ತಾ ಇದ್ದ. ವ್ಯಾಪಾರಿ ದೊಡ್ಡ ದೊಡ್ಡ ಮರಗಳಿಗೆ ಒಳ್ಳೆ ಬೆಲೆ ಕೊಡ್ತಾ ಇದ್ದ, ಮತ್ತೆ ಸಣ್ಣ ಸಣ್ಣ ಕಟ್ಟಿಗೆಗಳಿಗೆ ಕಮ್ಮಿ ಬೆಲೆ ಕೊಡ್ತಿದ್ದ. ವ್ಯಾಪಾರಿ ಯಾವಾಗ ಬಿರ್ಜುಗೆ ಒಳ್ಳೆ ದುಡ್ಡನ್ನ ಕೊಡ್ತಾನೋ ಆಗ ಬಬ್ಲುಗೆ ಕೋಪ ಬರ್ತಿತ್ತು. ಆ ಬಿರ್ಜು ಯಾವಾಗ್ಲೂ ನನ್ಗಿಂತ ಜಾಸ್ತಿ ಹಣವನ್ನೇ ಸಂಪಾದನೆ ಮಾಡ್ತಾನೆ. ಇನ್ನೊಂದ್ಸಲ ನಾನು ಕೂಡ ಅವನ್ ತರನೇ ದೊಡ್ಡ ಮರವನ್ನ ಕಡಿತೀನಿ, ಆವಾಗ ನನಗೂ ಕೂಡ ಅವನ್ಕಿಂತ ಜಾಸ್ತಿ ಹಣ ಸಿಗುತ್ತೆ. ಮಾರನೇ ದಿನ ಬಿರ್ಜು ಪ್ರತಿದಿನದ ಹಾಗೆ ಕಾಡಿಗೆ ಹೋಗ್ತಾನೆ, ಮತ್ತೆ ಅವನ್ ಹಿಂದೆನೆ ಬಬ್ಲೂನು ಹೋಗ್ತಾನೆ. ಬಿರ್ಜು ಎಲ್ಲೇ ಹೋದ್ರೂ ಬಬ್ಲು ಅವನ್ ಹಿಂದೆನೆ ಹೋಗ್ತಿದ್ದ.
ಬಿರ್ಜು ಮತ್ತೆ ಬಬ್ಲು ದಟ್ಟವಾದ ಕಾಡೊಳಗಡೆ ಹೋಗ್ತಾರೆ. ಅಲ್ಲಿ ಬಿರ್ಜು ಗಮನ ಒಂದು ದೊಡ್ಡ ಮರದ ಕಡೆ ಹೋಗತ್ತೆ. ಈ ಮರವನ್ನ ಕಡಿದ್ರೆ ಬಹಳ ಲಾಭ ಆಗುತ್ತೆ. ಇವತ್ತು ಇದನ್ನೇ ಕಡಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ಬಬ್ಲು ಕೂಡ ಒಂದು ದೊಡ್ಡ ಮರನ ಹುಡುಕ್ತಾನೆ ಮತ್ತದನ್ನ ಕತ್ತರಿಸೋದಕ್ಕೆ ಮುಂದಾಗ್ತಾನೆ. ಇವತ್ತು ನಾನು ಬಿರ್ಜುಗಿಂತನೂ ಮೊದಲು ಮರವನ್ನ ಕಡಿತೀನಿ ಹಾಗೂ ಜಾಸ್ತಿ ಲಾಭವನ್ನ ಸಂಪಾದನೆ ಮಾಡ್ತೀನಿ. ಬಿರ್ಜು ಮರದ ಮುಂದೆ ನಿಂತ್ಕೊಂಡು ಕೈ ಮುಗ್ದು ಬೇಡ್ಕೋತಾನೆ. ಆಮೇಲೆ ತನ್ನ ಕೊಡ್ಲಿನ ಕೈಗೆತ್ಕೊಂಡ. ಆದ್ರೆ ಯಾವಾಗ ಬಿರ್ಜು ಮರಕ್ಕೆ ಕೊಡ್ಲಿ ಹಾಕ್ಬೇಕು ಅಂತಿದ್ನೋ ಆ ಮರ ಮಾತಾಡೋಕ್ ಶುರು ಮಾಡತ್ತೆ. ನಿಂತ್ಕೋ, ನಾನು ಒಬ್ಬ ಜಾದುವಿನ ಮರ. ಮತ್ತೆ ಮಾತಾಡ್ತಿದ್ದ ಹಾಗೆ ಇಡೀ ಮರ ಚಿನ್ನದಾಗೋಗತ್ತೆ. ಚಿನ್ನದ ಮರದ ಬೆಳಕಿಂದಾಗಿ ಬಿರ್ಜು ಸರಿಯಾಗಿ ಕಣ್ಬಿಡೋದಕ್ಕೆ ಆಗ್ಲಿಲ್ಲ. ನನಗ್ ಗೊತ್ತಿದೆ ನೀನೊಬ್ಬ ಸೌದೆ ಕಡಿಯೋನು ಹಾಗೂ ಕಡ್ಗೆಯನ್ನ ಮಾರಿನೇ ನಿನ್ನ ಕುಟುಂಬ ಸಾಗೋದು ಅಂತ. ಆದ್ರೆ ನನ್ನನ್ನ ಬಿಟ್ಬಿಡು. ಇದಕ್ಕೆ ಬದಲಾಗಿ ನಾನ್ ನಿನಗೆ ಚಿನ್ನದ ಹಣ್ಣು ಕೊಡ್ತಾ ಇದ್ದೀನಿ. ಇದ್ರಿಂದ ನಿನ್ನ ಇಡೀ ಜೀವನ ಆರಾಮವಾಗಿ ಸಾಗುತ್ತೆ. ಧನ್ಯವಾದ. ಇಷ್ಟೆಲ್ಲ ಚಿನ್ನದಿಂದ ನಾನು ಪ್ರತಿಯೊಬ್ಬರಿಗೂ ಸಹಾಯ ಮಾಡಬಹುದು. ಹಾಗೂ ಮತ್ತೆ ಯಾವತ್ತಾದ್ರೂ ಹಣದ ಅವಶ್ಯಕತೆ ಆದ್ರೆ ವಾಪಸ್ ಬಂದ್ಬಿಡು. ನಿನ್ನಂತ ಒಳ್ಳೆ ವ್ಯಕ್ತಿಗೆ ಸಹಾಯ ಮಾಡಿ ನನಗೆ ಖುಷಿ ಸಿಗುತ್ತೆ. ಧನ್ಯವಾದ. ಬಿರ್ಜು ಚಿನ್ನದ ಹಣ್ಣನ್ನ ತಗೊಂಡು ಹೊರಡ್ತಾನೆ. ದಾರಿನಲ್ಲಿ ಬಬ್ಲು ಅವನ್ ಕೈಯಲ್ಲಿ ಚಿನ್ನದ ಹಣ್ಣನ್ನ ನೋಡ್ಬಿಡ್ತಾನೆ. ಅರೆರೆರೆರೆರೆರೆ, ಚಿನ್ನದ ಹಣ್ಣು, ಅದು ಕೂಡ ಇಷ್ಟೆಲ್ಲನಾ? ಅನ್ಸುತ್ತೆ ಬಿರ್ಜುಗೆ ಯಾವ್ದೋ ಜಾದುವಿನ ಮರ ಸಿಕ್ಕಿದೆ. ನನಗೂ ಚಿನ್ನದ ಹಣ್ಣು ಬೇಕು. ನಾನು ಕೂಡ ಚಿನ್ನ ಕೊಡುವ ಮರವನ್ನ ಹುಡುಕ್ತೀನಿ. ಆ ಉದ್ದೇಶದಿಂದ ಬಬ್ಲು ತನ್ನ ಕೊಡ್ಲಿನ ತಗೊಂಡು ಎಲ್ಲಾ ಮರನು ಕತ್ತರಿಸ್ತಾ ಬಂದ, ಚಿನ್ನ ಆಗತ್ತಾ ಅಂತ ನೋಡಕ್ಕೆ. ಇದು ಅಲ್ಲ, ಇದು ಕೂಡ ಮಾಮೂಲಿ ಮರ ತರ ಕಾಣ್ತಿದೆ. ಎಲ್ಲಿದೆ ಆ ಜಾದುವಿನ ಮರ? ಬಿರ್ಜು ಇದೇ ದಾರಿಯಿಂದ ಬಂದಿದ್ದ. ನಾನು ಅವನ ಕಾಲಿನ ಹೆಜ್ಜೆಯನ್ನ ಹುಡುಕ್ಬೇಕು. ಬಿರ್ಜು ಕಾಲಿನ ಗುರ್ತನ್ನ ನೋಡ್ಕೊಂಡು ಬಬ್ಲು ಆ ಮರದ ಹತ್ರ ಹೋಗ್ತಾನೆ. ಕಾಲಿನ ಹೆಜ್ಜೆ ಇಲ್ಲೇ ನಿಂತೋಗಿದೆ. ಅಂದ್ರೆ ಅದು ಇದೇ ಮರ. ಬಬ್ಲು ಹಿಂದೆ ಮುಂದೆ ಯೋಚನೆ ಮಾಡದೆ ತನ್ನ ಕೊಡ್ಲಿನ ಎತ್ಕೋತಾನೆ. ನಿಂತ್ಕೋ. ಯಾರು ಹೇಳಿದ್ರು? ನಾನು ಯಾವುದೇ ಸಾಮಾನ್ಯ ಮರ ಅಲ್ಲ, ಜಾದುವಿನ ಮರ. ಇಷ್ಟೆಲ್ಲ ಚಿನ್ನ? ನಾನು ಒಂದ್ ವೇಳೆ ಇಡೀ ಮರವನ್ನ ಕಡಿದ್ರೆ ನಾನು ಪ್ರಪಂಚದ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗ್ತೀನಿ. ನೀನಂತೂ ತುಂಬಾ ದುರಾಸೆಯ ವ್ಯಕ್ತಿ ಅನ್ಸುತ್ತೆ. ನಾನ್ ನಿನ್ನ ಕಟ್ ಮಾಡ್ತಾ ಇದ್ದೀನಿ. ನಿಂತ್ಕೋ, ನಾನ್ ನಿನಗೆ ಚಿನ್ನದ ಹಣ್ಣು ಕೊಡ್ತೀನಿ. ನಾನೇನ್ ಹುಚ್ಚನ? ನನ್ ಎದುರುಗಡೆನೆ ಇಡೀ ಚಿನ್ನದ ಮರನೇ ಇರ್ಬೇಕಾದ್ರೆ ಆ ಚಿಕ್ಕ ಹಣ್ಣನ್ನ ತಗೊಂಡ್ ಹೋಗಕ್ಕೆ. ಬಬ್ಲು ಕೊಡ್ಲಿಯಿಂದ ಹೊಡೆಯೋದಕ್ಕೆ ಅಂತ ನೋಡ್ತಾನೆ. ನಿಂತ್ಕೋ, ನಾನ್ ನಿನಗೆ ಬಹಳಷ್ಟು ಚಿನ್ನ ಕೊಡ್ತೀನಿ. ಯೋಚನೆ ಮಾಡು. ನಿಂತ್ಕೋ, ನಾನ್ ನಿನ್ನ ಪೂರ್ತಿಯಾಗಿ ಕಟ್ ಮಾಡಿ ಬಿಡ್ತೀನಿ. ಮತ್ತೆ ಇಡೀ ಚಿನ್ನವನ್ನ ಮಾರಿ ಪ್ರಪಂಚದ ದೊಡ್ಡ ವ್ಯಕ್ತಿ ಆಗ್ಬಿಡ್ತೀನಿ. ಬಬ್ಲು ಮರದ ಒಂದು ತುಂಡನ್ನ ಕತ್ತರಿಸ್ಕೊಳ್ಳೋದಿಕ್ಕೆ ಕೊಡ್ಲಿನ ಎತ್ತುತ್ತಾನೆ. 2-3 ಹೊಡೆತದಲ್ಲೇ ಆ ಮರದ ಒಂದು ಬುಡ ಕತ್ತರಿಸೋಗುತ್ತೆ. ಆದ್ರೆ ಮರದಿಂದ ಬೇರೆ ಆಗ್ತಿದ್ದ ಹಾಗೆ ಆ ತುಂಡು ಮಾಮೂಲಿ ಒಂದು ಕಟ್ಟಿಗೆ ಆಗೋಗತ್ತೆ. ಇದೇನು? ನೀನ್ ನನ್ನ ಒಂದು ಬೇರನ್ನ ಕುಯ್ದಿದ್ಯಾ? ಇವಾಗ ನೋಡು. ಆ ಚಿನ್ನದ ಮರ ಜೋರಾಗಿ ಅಳ್ಳಾಡಕ್ ಶುರುವಾಗತ್ತೆ. ಮತ್ತೆ ಅದ್ರ ಒಳಗಡೆಯಿಂದ ದೊಡ್ಡ ದೊಡ್ಡ ಮುಳ್ಳುಗಳು ಹೊರಗ್ ಬರತ್ತೆ. ಮತ್ತೆ ಆ ಮುಳ್ಳುಗಳಿಂದ ಆ ಮರ ಬಬ್ಲು ಮೇಲೆ ಹಲ್ಲೆ ಮಾಡತ್ತೆ. ಇದೇನ್ ಮಾಡ್ತಾ ಇದೀಯಾ? ತುಂಬಾ ದುರಾಸೆ ಇದೆಯಲ್ವಾ ನಿನ್ ಒಳಗಡೆ? ಮತ್ತೊಂದು ಸಲ ಹೊಡೆಯೋದಿಕ್ಕೆ ಅಂತ ಮುಂದೆ ಹೋದಾಗ ಆ ಮರದಿಂದ ಮುಳ್ಳುಗಳು ಬಂದು ಬಬ್ಲು ದೇಹನ ಸೇರ್ಕೊಳ್ಳುತ್ತೆ. ಬಬ್ಲು ಮೈ ಪೂರ್ತಿಯಾಗಿ ಗಾಯ ಆಗೋಗತ್ತೆ. ಮತ್ತವನು ತನ್ನ ಪ್ರಾಣನ ಉಳಿಸ್ಕೊಂಡು ಮನೆ ಕಡೆ ಓಡ್ ಹೋಗ್ತಾನೆ. ಗಾಯಗೊಂಡ ಬಬ್ಲು ಒದ್ದಾಡ್ಕೊಂಡು ತನ್ನ ಮನೆವರೆಗೂ ಹೋಗ್ತಾನೆ. ಬಬ್ಲು ಬೀಳೋದಕ್ ಹೋಗ್ತಾನೆ. ಆಗ ಬಿರ್ಜು ಕಾಪಾಡ್ತಾನೆ. ಬಬ್ಲು ಹೆಂಡತಿ ಕೂಡ ಮನೆಯಿಂದ ಹೊರಗಡೆ ಬಂದು ಅವನನ್ನ ನೋಡಿ ಅಳೋಕ್ ಶುರು ಮಾಡ್ತಾಳೆ. ಇದೆಲ್ಲ ಹೇಗಾಯ್ತು? ಜಾದುವಿನ ಮರ ನನಗೆ ನನ್ನ ಅತಿ ಆಸೆಗೆ ತಕ್ಕ ಶಿಕ್ಷೆ ಕೊಟ್ಟಿದೆ. ಬಬ್ಲು ಬಿರ್ಜುಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಅಯ್ಯೋ ದೇವ್ರೇ, ಏನಾಗೋಯ್ತಪ್ಪ ಇದು? ಅದ್ಕೆ ನೀವೇನು ಚಿಂತೆ ಮಾಡಬೇಡಿ, ಬಬ್ಲು ಆದಷ್ಟು ಬೇಗ ಸರಿ ಆಗ್ತಾನೆ.
ಬಬ್ಲು ದೇಹದಲ್ಲಿದ್ದಂತ ಮುಳ್ಳನ್ನ ಬಿರ್ಜು ತೆಗಿತಾನೆ, ಮತ್ತೆ ಆ ಗಾಯಕ್ಕೆ ಔಷಧಿ ಕೂಡ ಹಾಕ್ತಾನೆ, ಮತ್ತೆ ಅವನ್ ಸೇವೆ ಕೂಡ ಮಾಡ್ತಾನೆ. ಆಗ ಬಬ್ಲು ಮತ್ತೆ ಅವನ್ ಹೆಂಡತಿಗೆ ಅವರ ತಪ್ಪಿನ ಅರಿವಾಗತ್ತೆ. ಅಣ್ಣ, ನಾನ್ ನಿಮ್ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ನನ್ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡು. ನಮ್ಮಿಬ್ಬರಿಗೂ ನಿಮ್ಮಿಬ್ಬರನ್ನ ನೋಡಿದ್ರೆ ತುಂಬಾ ಹೊಟ್ಟೆ ಉರಿತಾ ಇತ್ತು. ಆದ್ರೆ ಇವತ್ತು ನಮಗ್ ಬೇಕಾಗಿರೋ ಸಮಯದಲ್ಲಿ ನೀವೇ ನಮ್ ಕೆಲ್ಸಕ್ ಬಂದ್ರಿ. ನಾವ್ ಎಷ್ಟು ತಪ್ಪು ಮಾಡ್ತಾ ಇದ್ವಿ. ತಾರಾ, ಅಳ್ಬೇಡ. ನಾವು ಮನುಷ್ಯರು ತಪ್ಪು ಮಾಡೋದು ಸಹಜನೇ ಅಲ್ವಾ? ನಿಮ್ಮಿಬ್ಬರಿಗೂ ನಿಮ್ಮ ತಪ್ಪಿನ ಅರಿವಾಗಿದೆ, ಅದೇ ದೊಡ್ಡದಲ್ವಾ? ಬಿರ್ಜುಗ್ ಸಿಕ್ಕಂತ ಚಿನ್ನದಿಂದ ಇಡೀ ಹಳ್ಳಿಗೆ ಅವನು ಸಹಾಯ ಮಾಡ್ತಾನೆ. ಮತ್ತೆ ಈಗ ಬಬ್ಲುಗೆ ಅದ್ರಿಂದ ಏನೂ ತೊಂದ್ರೆ ಇರ್ಲಿಲ್ಲ, ಮತ್ತೆ ಹೊಟ್ಟೆ ಕಿಚ್ ಕೂಡ ಆಗ್ಲಿಲ್ಲ. ಜಾದುವಿನ ಚಿನ್ನದ ಮರ ಒಳ್ಳೆತನ ಅಂದ್ರೆ ಏನು ಅನ್ನೋದನ್ನ ಬಬ್ಲುಗೆ ಹೇಳ್ಕೊಡ್ತು. ರಾಮನಾಥ್ ಅವನ ಹೆಂಡತಿ ಸರಿತಾ ಜೊತೆ ಒಂದು ಹಳ್ಳಿಗೆ ಹೋಗ್ತಾನೆ. ಅಲ್ಲಿ ದಾರಿಯಲ್ಲಿ ಅವನು ಒಂದು ದೊಡ್ಡ ಅರಳಿ ಮರನ ನೋಡ್ತಾನೆ. ಅಲ್ಲಿ ಬಹಳಷ್ಟು ಒಡವೆಗಳು ನೇತಾಡ್ತಾ ಇರ್ತವೆ. ರೀ, ಇದು ಅರಳಿ ಮರನ ಇಲ್ಲ ಒಡವೆಗಳ ಮರನ? ನೋಡಿ, ಎಷ್ಟೊಂದು ಚಿನ್ನದ ಒಡವೆಗಳು ನೇತಾಡ್ತಿವೆ. ಅರೆ, ಇಲ್ಲಿ ಯಾರೂ ಇಲ್ಲ. ನಾನು ನಿನಗೋಸ್ಕರ ಒಂದು 2-3 ಚಿನ್ನನ ತಗೊಂಡ್ ಬರ್ತೀನಿ. ಅಯ್ಯೋ ದೇವ್ರೆ, ನನ್ನ ಕೈಗೆ ಏನಾಯ್ತು? ಅರೆ, ಏನಾಯ್ತಪ್ಪ? ನೀನು ಯಾಕೆ ಅಲ್ಲಿರುವ ಚಿನ್ನನ ತೆಗಿಲಿಕ್ಕೋದೆ? ಒಳ್ಳೆದೇ ಆಯ್ತು, ನಿನಗೆ ಟೈಮ್ ಚೆನ್ನಾಗಿದೆ. ಇಲ್ಲ ಅಂದ್ರೆ ನೀನು ಸತ್ತೋಗ್ತಿದ್ದೆ. ಏನು ಸತ್ತೋಗ್ತಿದ್ದೀನ? ಹೌದೌದು, ಇದೊಂದು ಮಾಂತ್ರಿಕ ಹಾಲದ ಮರ. ಪಕ್ಕದ ಊರಿಗೆ ಹೋಗುವ ದಾರಿಯಲ್ಲಿ ಒಂದು ಕಾಡಿದೆ. ಅಲ್ಲಿರುವ ಕಳ್ಳರು ಚಿನ್ನನ ಕದ್ಕೊಂಡು ಹೋಗ್ಬಿಡ್ತಾರೆ. ಆದ್ರಿಂದ ಯಾರಾದ್ರೂ ಆ ಗ್ರಾಮಕ್ಕೆ ಹೋದ್ರೂ ಅವ್ರ ಚಿನ್ನನ ಈ ಮರದಲ್ಲಿ ನೇತಾಕಿ ವಾಪಸ್ ಬರುವಾಗ ತಗೊಂಡೋಗ್ತಾರೆ. ಈ ಆಳದ ಮರ ಚಿನ್ನಗಳನ್ನ ಕಾಪಾಡೋದು ಮಾತ್ರ ಅಲ್ಲ, ಅದರಿಂದ ಬರುವ ನೀರಿಂದ ಚಿನ್ನಗಳೆಲ್ಲ ಪಳಪಳ ಅಂತ ಹೊಳೆಯುತ್ತೆ. ಅಯ್ಯೋ ದೇವ್ರೆ, ಹೌದಪ್ಪ, ನಾನು ತಪ್ಪು ಮಾಡಿಬಿಟ್ಟೆ. ನಾನು ಜನರ ಮಾತನ್ನ ಕೇಳಿ ಸಲ ಹೋದಾಗ ನಾನು ಚಿನ್ನನ ನೇತಾಕಿಲ್ಲ. ಆದ್ರಿಂದನೇ ಕಳ್ಳರು ನನ್ನ ಚಿನ್ನನ ಕದ್ಕೊಂಡು ಹೋಗ್ಬಿಟ್ರು. ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನಿನ್ನ ಫ್ರೆಂಡನು ನಿನ್ ಜೊತೆನೇ ಅಲ್ವಾ ಇದ್ದ? ಅವನ್ ಚಿನ್ನನ ಇಲ್ಲಿ ಮಡಗ್ಬಿಟ್ಟು ಹೋಗಿಲ್ವಾ? ಹೌದೌದು, ಆದ್ರೆ ಇವನೇ ನಂಬಲಿಲ್ಲ. 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನನ ಮಡಗಿದ್ದ. ಒಳ್ಳೇದಾಯ್ತು, ನಾನು ಚಿನ್ನನ ಮಡಗ್ಬಿಟ್ಟು ಹೋದೆ. ನನ್ನ ಚಿನ್ನ ತಪ್ಸ್ಕೊಳ್ತು. ಹಾ, ಹೌದೌದು, ನಿನ್ನ ಹೆಸರು ರಾಮ್ದೀನ್ ತಾನೆ? ತಗೊಳಪ್ಪ ನಿನ್ನ ಚಿನ್ನ. ಇಲ್ಲಿ ನೋಡು, ಅದು ಸೇಫ್ ಆಗಿತ್ತು. ಅದು ಮಾತ್ರ ಅಲ್ಲ, ಆ ಮರದ ಮ್ಯಾಜಿಕ್ ಇಂದ ಹೇಗೆ ಒಳಿತಿದೆ ನೋಡು ನಿನ್ನ ಚಿನ್ನ. ಅಯ್ಯೋ, ನನ್ನ 2 ಲಕ್ಷ ರೂಪಾಯಿ ಚಿನ್ನ. ಒಂದು ವೇಳೆ ನಾನು ಇವನ್ ತರನೇ ಇಲ್ಲಿ ಚಿನ್ನನ ಮಡಗಿ ಹೋಗಿರ್ಬೋದಿತ್ತು. ಅಯ್ಯೋ ದೇವ್ರೆ, ನಮ್ಮ ಹತ್ರನೂ ಬಹಳಷ್ಟು ಒಡವೆಗಳಿದೆ. ಏನಾದ್ರೂ ಆಗ್ಬಿಟ್ರೆ? ಅಯ್ಯೋ, ನಂತರ ಮುಟ್ಟಲ್ಲಂತರ ಆಗ್ಬೇಡಮ್ಮ. ನೀನು ಇಲ್ಲಿ ಮಡಗ್ಬಿಟ್ಟು ಹೋಗಮ್ಮ, ಅವಾಗನೇ ನಿನಗೆ ಸಿಗೋದು. ಅವರ ಮಾತನ್ನ ಕೇಳಿ ರಾಮನಾಥ್ ಮತ್ತೆ ಸರಿತಾ ಅವರ ಒಡವೆಗಳನ್ನ ಅಲ್ಲೇ ಮರದ ಮೇಲೆ ತೆಗ್ಲಾಕಿ ಹೊರಟ್ಬಿಡ್ತಾರೆ. ಮತ್ತೆ ರಾತ್ರಿ ವಾಪಸ್ ಬರೋವಾಗ ಅವರು ಅವ್ರ ಒಡವೆನ ಕೇಳ್ತಾರೆ. ರಾಮ ಅವರ ಒಡವೆ ಎತ್ತಿ ಕೊಡ್ತಾನೆ. ಅರೆ ವಾ, ನನ್ನ ಒಡವೆ ಅಂತೂ ಬಹಳ ಹೊಳಿತಾ ಇದೆಯಲ್ಲ, ಹೊಸದಿದ್ದ ಹಾಗಿದೆ. ನೀನು ಯಾವಾಗಲೂ ಚಿನ್ನನ ಪಾಲಿಸ್ ಹಾಕ್ಲಿಕ್ಕೆ ಕೊಡುವಾಗ ಸುಮ್ಮನೆ ನಾನು ಈ ಗ್ರಾಮಕ್ಕೆ ಬರುವಾಗ ಈ ಮರದಲ್ಲಿ ಮಡಗ್ಬಿಟ್ಟು ಬಂದ್ಬಿಡ್ತೀನಿ. ನಾನು ನನ್ನ ಎಲ್ಲ ಸ್ನೇಹಿತರಿಗೂ ಹೇಳ್ಬಿಡ್ತೀನಿ, ಇದೇ ರೀತಿ ಫ್ರೀಯಾಗಿ ಅವರ ಒಡವೆಗಳನ್ನ ಹೊಳೆಯೋ ಹಾಗೆ ಮಾಡ್ಕೊಳ್ಳಿ. ಮನೆಗ್ ಬಂದ ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಅವರ ಮಗಳನ್ನ ಯಾರೋ ಗಂಡಿನ ಕಡೆಯವರು ನೋಡಕ್ ಬರ್ತಿದ್ದಾರೆ ಅಂತ. ಅಯ್ಯೋ ದೇವ್ರೆ, ಈ ಗಂಡಿನ ಕಡೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಾವು ಬಹಳಷ್ಟು ತಯಾರಿ ಮಾಡ್ಬೇಕು, ಗೊತ್ತಾಯ್ತಾ? ಹೌದೌದು, ಹುಡುಗನ್ ಮನೆಯವರು ತುಂಬಾ ಶ್ರೀಮಂತರು. ಅವ್ರನ್ನ ಬರ ಮಾಡ್ಕೊಳ್ಲಿಕ್ಕೆ ನಮ್ ಜೊತೆ ಜಾಸ್ತಿ ಹಣ ಬೇಕಲ್ವಾ? ನಮ್ ಜೊತೆ ಇರೋ ಹಣ ಎಲ್ಲ ಮುಂಚೆನೆ ಖರ್ಚಾಗ್ಬಿಡ್ತಲ್ವಾ? ಇವಾಗ ನಾವು ಏನ್ ಮಾಡೋದು? ನನ್ ಮಾತ್ ಕೇಳಿ, ನಿಮ್ ಒಡವೆ ತಗೊಂಡ್ ಹೋಗಿ ಗಿರ್ವಿ ಇಟ್ಬಿಡಿ. 5 ಲಕ್ಷದ ಒಡವೆಗೆ 1 ಲಕ್ಷ ತಗೊಂಡ್ ಬನ್ನಿ. ಸರಿತಾ ಮಾತನ್ನ ಕೇಳಿ ರಾಮನಾಥ್ ಗಿರ್ವಿ ಅಂಗಡಿಗೆ ಬರ್ತಾನೆ. ಅಲ್ಲಿ ಗಿರ್ವಿ ಅಂಗಡಿಯವನು ಅವನಿಗೆ 20,000 ರೂಪಾಯಿ ಕೊಡ್ತಾನೆ. ಏನ್ ಹೇಳ್ತಿದ್ಯಾ? 5 ಲಕ್ಷ ರೂಪಾಯಿ ಚಿನ್ನಕ್ಕೆ 20,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀಯಾ? ಅರೆ ಇಲ್ಲಿ ನೋಡಪ್ಪ, ಇದೇನು 5 ಲಕ್ಷ ರೂಪಾಯಿ ಅಲ್ಲ, ಬರೀ 50,000 ರೂಪಾಯಿ ಮಾತ್ರ. ಇಷ್ಟು ಚಿನ್ನಕ್ಕೆ ಬರೀ 50,000 ರೂಪಾಯಿ ಮಾತ್ರನಾ? ಚಿನ್ನಕ್ಕೆ ಯಾವಾಗ ಬೆಲೆ ಕಮ್ಮಿ ಆಯ್ತು? ಅರೆ ಇಲ್ಲಿ ನೋಡಪ್ಪ, ಚಿನ್ನಕ್ಕೇನು ಬೆಲೆ ಕಡಿಮೆ ಆಗಿಲ್ಲಪ್ಪ. ಇತ್ತಲೆ ಕಮ್ಮಿ ತಾನೇ ಇದೆ, ಇದ್ರೊಳಗೆ ಇರೋದಲ್ಲ ಇತ್ತಲೆ.
ಇದ್ರ ಮೇಲೆ ಯಾರೋ ಚಿನ್ನದ ನೀರನ್ನ ಹಾಕಿದ್ದಾರೆ. ಗಿರ್ವಿ ಅಂಗಡಿಯವನ ಮಾತು ಕೇಳಿ ರಾಮನಾಥ್ ಮತ್ತೆ ಸರಿತಾ ಇಬ್ರು ಶಾಕ್ ಆಗ್ಬಿಡ್ತಾರೆ. ಇದ್ ಹೇಗಾಗತ್ತೆ? ನಾನಂತೂ ಇದನ್ನ ನಮ್ಮೂರಲ್ಲಿ ಒಳ್ಳೆ ಒಡವೆ ಅಂಗಡಿಯಲ್ಲಿ ಮಾಡ್ಸಿರೋದು. ನಾನು ಪರಂಪರೆ ಕೊಡುವ ಅಂಗಡಿಯಲ್ಲೇ ಕೊಟ್ಟು ಮಾಡ್ಲಿಕ್ಕೆ ಅಲ್ದೆ, ನನ್ ಜೊತೆ ಎಲ್ಲದ್ರದ್ದು ಬಿಲ್ಲೂನು ಇದೆ. ಅದ್ ಹೇಗಾಗತ್ತೆ? ಆ ಗಿರ್ವಿ ಅಂಗಡಿಯವನ್ ಸುಳ್ಳು ಹೇಳ್ತಿಲ್ವಾ? ಅವನಿಗೆ ಸುಳ್ಳೇಲಿ ಏನು ಸಿಗುತ್ತೆ? ನನಗನ್ಸತ್ತೆ ನಮ್ಮ ಒಡವೆಗಳ ಜೊತೆ ಏನೋ ಗೋಲ್ಮಾಲ್ ಆಗಿದೆ ಅಂತ. ಆ ಒಡವೆಗಳ ಮರ. ಸರಿತಾ ಮಾತನ್ನ ಕೇಳಿ ರಾಮನಾಥ್ ವೇಷ ಬದಲಾಯಿಸ್ಕೊಂಡು ಸರಿತಾ ಜೊತೆ ಅದೇ ಒಡವೆ ಮರದ ಹತ್ರ ಹೋಗ್ತಾನೆ. ಒಡವೆ ಮರದ ಹತ್ರ ಮತ್ತೆ ಅವನ ಒಡವೆಗಳನ್ನ ಅಲ್ಲೇ ತಗ್ಲಾಕಿ ಹಳ್ಳಿಗೆ ಹೋಗ್ಬಿಡ್ತಾನೆ. ಅವರು ಹೋಗಿದ್ ಕೂಡ್ಲೆ ರಾಮ ಮರದಿಂದ ಒಡವೆ ತೆಗೆದು ಶ್ಯಾಮನ್ ಕೈಲಿ ಕೊಟ್ಟು ಈ ರೀತಿ ಹೇಳ್ತಾನೆ. ಆ ಫ್ಯಾಮಿಲಿ ಸಾಯಂಕಾಲನೇ ವಾಪಸ್ ಬಂದ್ಬಿಡ್ತಾರೆ. ಅಷ್ಟ್ರೊಳಗೆ ನಾವ್ ಈ ಚಿನ್ನನ ತಗೊಂಡೋಗಿ ಇದ್ರ ಮೇಲೆ ಹಿತ್ತಲನೆ ಇಟ್ಟು ಅದ್ರ ಮೇಲೆ ಚಿನ್ನದ ಮುಳ್ಳಮ್ಮನ ಹಾಕೊಡ್ಬೇಕು. ಅದು ಹೇಗೆ ಹೊಳಿಬೇಕಂದ್ರೆ ನೋಡೋರಿಗೆ ಅದು ಪೋಲಿ ಅಂತ ಗೊತ್ತಾಗ್ಬಾರ್ದು. ಅರೆರೆರೆರೆ, ಇನ್ನು ಮುಂದೆ ನೀನು ಈ ಮರದ ಪಕ್ಕದಲ್ಲಿ ಅಲ್ಲ, ಜೈಲಲ್ಲಿರ್ತೀಯ. ಅರೆ ಇನ್ಸ್ಪೆಕ್ಟರ್ ಸರ್, ನೀವು? ಹೌದಪ್ಪ, ನಾನೇ. ಆದ್ರೆ ಏನು, ಈ ಮರದಲ್ಲಿ ಏನೋ ಮ್ಯಾಜಿಕ್ ಸರ್. ಇಲ್ಲಿಂದ ಹೋಗುವ ದಾರಿಯಲ್ಲಿ ನಮ್ ಜನರೇ ಕಲ್ಲರಾಗಿ ಕಾಡಲ್ಲಿದ್ದಾರೆ. ಎಲ್ಲರನ್ನ ಅದನ್ನ ಹೇಳಿ ಭಯಪಡಿಸಿ ಚಿನ್ನನ ಇಲ್ಲಿ ಮಡಗಿ ಹೋಗ್ಲಿಕ್ಕೆ ಹೇಳ್ತೀವಿ. ಹೌದು, ಆದ್ರೆ ಯಾರಾದ್ರೂ ಇಲ್ಲಿ ಮಡಗಿಲ್ಲ ಅಂದ್ರೆ ಅವರು ಕಾಡೊಳಗೆ ಹೋಗುವಾಗ ಅವ್ರ ಚಿನ್ನವನ್ನು, ನಮ್ ಜೊತೆ ಇರುವ 2 ಜನ ಅವ್ರ ಜೊತೆ ಇರುವ ಚಿನ್ನವನ್ನು ತಕೊಂಡು ಓಡಿ ಹೋಗ್ಬಿಡ್ತಾರೆ. ಆದ್ರಿಂದ ಜನರು ಇಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಅವರು ಹೋದ್ಮೇಲೆ ಚಿನ್ನನ ತಕೊಂಡೋಗಿ ಚಿನ್ನದ ಮೇಲೆ ಹಿತ್ತಲನೆ ಇಟ್ಟು ಚಿನ್ನದ ಮುಳ್ಳಮ್ಮನ ಹಾಕಿ ಮಾಡ್ತೀವಿ. ಯಾರಿಗೂ ಅದರಲ್ಲಿ ಯಾವ ಡೌಟನ್ನು ಬರಲ್ಲ. ಒಂದು ವೇಳೆ ಸುಮಾರು ವರ್ಷ ಆದ್ಮೇಲೆ ಅವರಿಗೆ ಗೊತ್ತಾದ್ರೆ ಅವರಿಲ್ಲಿ ನಡೆದಿರುವ ವಿಷಯನ ಮರ್ತೋಗಿರ್ತಾರಲ್ವಾ ಸರ್. ಇದೇ ನಮ್ಮ ಐಡಿಯಾ. ಓಹೋ, ಹಾಗಾದ್ರೆ ನನ್ನ ಮಗಳು ಮದುವೆಗೆ ನಾನು ಚಿನ್ನನ ಅಡವು ಮಡಗ್ಲಿಕ್ಕೆ ಹೋಗಿಲ್ಲ ಅಂದ್ರೆ ನಾನು ಬೇರೆಯವ್ರ ತರ ಮೋಸ ಹೋಗ್ತಿದ್ದೆ. ಒಳ್ಳೇದಾಯ್ತು, ನಾನು ಮೋಸ ಹೋಗಿಲ್ಲ. ಎಲ್ಲಿದೆ ನನ್ನ ಚಿನ್ನ? ಮರ್ಯಾದೆಗೆ ನನ್ನ ಚಿನ್ನ ವಾಪಸ್ ಕೊಡ್ರೋ? ಕೊಡ್ತೀವಿ. ನಿಮ್ಮದು ಮಾತ್ರ ಅಲ್ಲ, ಇದುವರೆಗೆ ನಾವು ಯಾರ್ದೆಲ್ಲ ಚಿನ್ನನ ತಗೊಂಡಿದ್ದೀವಿ ಅದನ್ನೆಲ್ಲ ವಾಪಸ್ ಕೊಟ್ಬಿಡ್ತೀವಿ. ಹೌದೌದು, ನಾವು ಸತ್ಯ ಮಾಡ್ತೀವಿ. ಇವತ್ತಿಂದ ಈ ಥರದ ಕೆಲಸನ ನಾವು ಯಾವತ್ತೂ ಮಾಡಲ್ಲ. ನನಗೆ ಇವತ್ತು ಒಂದು ವಿಷಯ ಗೊತ್ತಾಗಿದೆ. ಸಂಪಾದನೆ ಮಾಡಲಿಕ್ಕೆ ಒಂದು ಜನ ಯಾವ ದಾರಿನ ನೋಡಿದ್ರು ಅದು ತಪ್ಪಾದ ದಾರಿ ಆದರೆ ಅವನು ಖಂಡಿತ ಒಂದಿನ ಸಿಕ್ಕಾಕೊಳ್ತಾನೆ.